ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪುಳಿಯೋಗರೆ ನಾನೇ ಮಾಡ್ತಿರೋದು ಸರ್. ಅದು ಈ ಮನೇಲಿ ಯಾರೂ ಇಲ್ವಲ್ಲ, ಅದಕ್ಕೆ ಈ ಮನೆ ಓನರ್ ಗ್ಯಾಸ್ ಸ್ಟವ್ ಎಲ್ಲ ಕರೆಕ್ಟಾಗಿ ಕೆಲಸ ಮಾಡ್ತಿದ್ಯಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ ಹೇಳ್ತಾರೆ. ಅದಕ್ಕೆ ಅವಾಗವಾಗ ಬಂದು ಇಲ್ಲಿ ಅಡುಗೆ ಮಾಡ್ತಾ ಇರ್ತೀವಿ. ಸೊ ಇವತ್ತು ವರ್ಲ್ಡಲ್ಲೇ ಬೆಸ್ಟ್ ಪುಳಿಯೋಗರೆ ನನ್ನ ಸೊಸೆಗೆ ಸಿಗುತ್ತೆ ಅಂತ ಖಾತ್ರಿ ಆಯಿತು. ಪ್ರೆಗ್ನೆಂಟ್ ನನ್ನ ಸೊಸೆ, ಅವಳಿಗೆ ಪುಳಿಯೋಗರೆ ತಿನ್ನಬೇಕು ಅಂತ ಬಯಕೆ ಆಗಿದೆ. ಅದಕ್ಕೆ ಇವತ್ತು ನಿಮ್ಮನ್ನು ಬರಕ್ಕೆ ಹೇಳಿದ್ದು. ತೊಂದರೆ ಆಯ್ತೇನೋ ನಿಮಗೆ? ಹಾಗೇನಿಲ್ಲ ಸರ್, ಇನ್ನೊಂದು ಅರ್ಧ ಗಂಟೆಲಿ ಹೊರಟು ಬಂದುಬಿಡ್ತೀನಿ. ಅರ್ಧ ಗಂಟೆ ಅಂದರೆ ವೆಯ್ಟ್ ಮಾಡಿ ನಾನೇ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಬೇಡ ಸರ್, ಅದು ಅದೇ ರೂಟಲ್ಲೇ ನನ್ನ ಫ್ರೆಂಡ್ ಒಬ್ಳು ಆಫೀಸ್ಗೆ ಹೋಗ್ತಾಳೆ, ಅವಳ ಹತ್ರ ಡ್ರಾಪ್ ಮಾಡು ಅಂತ ಹೇಳ್ಬಿಟ್ಟಿದ್ದೀನಿ. ನೀವು ಹೊರಡಿ ಸರ್, ಪರವಾಗಿಲ್ಲ. ಹೌದಾ, ಸರಿ, ಹಾಗಾದರೆ ನಾನು ಹೊರಡ್ತೀನಿ. ಹಾಂ ಸರ್, ಹೊಡಿ. ಸರಿ, ಬರ್ತೀನಿ. ನಂದಿನಿ, ಯಾಕೆ ಏನಾಯ್ತು? ಏನಿಲ್ಲ. ಯಾರು ಬಂದಿದ್ದು? ಅದು ಯಾರೋ ಅಡ್ರೆಸ್ ತಪ್ಪು ಬಂದಿದ್ರು, ಕಳಿಸ್ಬಿಟ್ಟೆ ಬಿಡಿ. ಸರಿ, ಅದು ನೀನು ಆಗಲೇ ವಿಡಿಯೋ ಮಾಡ್ತಾ ಇದೆಯಲ್ಲ, ಎಲ್ಲ ಕಲಸಾದ್ಮೇಲೆ ಒಂದು ಸ್ವಲ್ಪ ಮೆಂತ್ಯದ ಪುಡಿ ಉದುರಿಸಿದ್ರೆ ಸಾಕು. ಮಾಧವ್ ಸರಿನೂ ಹೊರಡ್ಲೇ ಇಲ್ಲ, ಬೇಗ ಹೊರಡ್ಲಪ್ಪ ಇವರು. ತುಳಸಿಯವ್ರು ಇವ್ರನ್ನ ನೋಡದೆ ಇದ್ರೆ ಸಾಕು. ಕೇಳಿಸ್ತಾ? ಹಾಂ ಕೇಳಿಸ್ತು. ಸರಿ. ಅಪ್ಪ, ಏನಪ್ಪ ಇದು ಟಾಲಿನೇ ಆಗ್ತಾ ಇಲ್ಲ? ನೀನ್ ಎಂಟ್ರಿ ಮಾಡಿರೋದೇ ಒಂದ್ ಬಿಲ್ಲು, ಇಲ್ಲಿರೋದೇ ಒಂದ್ ಬಿಲ್ಲು. ಇತ್ತೀಚೆಗೆ ನಿನ್ ಗಮನ ಎಲ್ಲ ಎಲ್ಲೋ ಇರುತ್ತೆ. ಎಷ್ಟು ತಪ್ಪು ಮಾಡಿದ್ಯಾ ನೋಡು. ಸರಿ ಮಾಡೋದಕ್ಕೆ ನನ್ನ ಮಗಳಿದ್ದಾಳಲ್ಲ. ಹೌದೌದು, ನನ್ಗಿವತ್ತೆಲ್ಲ ಅದೇ ಕೆಲ್ಸನೇ ಆಗ್ಬಿಡತ್ತೆ. ಅಪ್ಪ, ನಾನು ಊಟಕ್ಕೆ ಆಚೆ ಹೋಗ್ತಾ ಇದ್ದೀನಿ. ಬ್ಯಾಗಲ್ಲಿ ಅಮ್ಮ ಮಾಡಿರೋ ಪುಳಿಯೋಗರೆ ಇದೆ, ನೀನು ಕೇಶವ ತಿನ್ಬೋದಂತೆ. ಸಖತ್ತಾಗಿದೆ. ತುಳಸಿಯವ್ರು ಮಾಡಿದ್ದು ಅಂದಮೇಲೆ ಬೊಂಬಾಟಾಗಿದ್ದೇ ಇರುತ್ತೆ. ಹಲೋ. ಹಲೋ ಬಾಸು, ಹೊರಟ್ಯಾ? ಆಹಾ, ಆತ್ರ ನೋಡು. ಲವ್ ಮಾಡೋ ಕಾಲಕ್ಕೆ ನಾನು ಬ್ಯುಸಿ ಇರ್ತಿದ್ದೆ, ನೀನು ಕಾಯ್ತಾ ಇದ್ದೆ. ಮದುವೆ ಆದಮೇಲೆ ತಾವು ಬ್ಯುಸಿನೋ ಬ್ಯುಸಿ, ನಾವು ಕಾಯ್ಬೇಕಲ್ಲ. ಡೋಂಟ್ ವರಿ, ನಾನು ನಿನ್ನ ಥರ ಎಲ್ಲ ಕಾಯಿಸಲ್ಲ. ಬಂದ್ಬಿಡ್ತೀನಿ. ಎಲ್ಲಿದ್ಯಾ ನೀನೀಗ? ನಿನಗೆ ಹೇಳಿದ್ನಲ್ಲ ಬಾಸು, ನಮ್ಮ ಸ್ಪೆಷಲ್ ಪ್ಲೇಸ್ಗೆ ಹೋಗ್ತಾ ಇದ್ದೆ. ನನಗೆ ಸರ್ಪ್ರೈಸ್ ಕೊಡಬೇಕಲ್ವಾ? ನನ್ನೂ ಪಿಕ್ ಮಾಡಿದರೆ ನಿನ್ನ ಬೈಕ್ ಬೇಡ ಅಂತಿತ್ತಾ? ಅದು ಬೇಡ ಅನ್ನಲ್ಲ, ಆದರೆ ಸ್ಪೆಷಲ್ ಪ್ಲೇಸ್ ಯಾವುದು ಅಂತ ನೀನೇ ಹುಡ್ಕೊಂಬರ್ಬೇಕಲ್ವಾ? ನಾನೇ ಪಿಕ್ ಮಾಡಿದ್ರೆ ಆ ಸರ್ಪ್ರೈಸ್ ಹೇಗಾಗುತ್ತೆ? ಓಹೋ, ಹಾಗೇನೆ. ಬೇಗ ಹೊರಡು, ಅಲ್ಲಿ ಹುಡುಗ ವೇಟ್ ಮಾಡ್ತಾ ಇರ್ತಾನೆ. ಆಯ್ತಪ್ಪ, ಅವನಿಗೆ ಹೇಳು ಅವನ ಹುಡುಗಿ ಈಗಲೇ ಹೊರಡ್ತಾ ಇದ್ದಾಳೆ ಅಂತ. ಪಾಪಮ್ಮ, ಬಾ. ನಾನು ಮಾವನವ್ರ ಕೆಫೆಗೆ ಹೋಗಿ ಬರ್ತೀನಿ, ಆದರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಮಾತ್ರ ಗೊತ್ತಾಗೋದು ಬೇಡ. ನನಗೂ ಈಗಾಗಲೇ ನೋಡಿ ಸಾಕಾಗಿದೆ. ಆಯ್ತು ಪೂರ್ಣಿ, ಅವ್ರು ಕೇಳಿದ್ರೆ ನಾನು ಏನಂತ ಹೇಳಿ?
ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದೀನಿ. ಯಾರೇ ಕೇಳಿದ್ರು ನೀವು ಹಾಗೆ ಹೇಳಿ. ಆಯ್ತಮ್ಮ, ಹುಷಾರು. ಡ್ರೈವರ್ ಶೇಖರನ್ನೇ ಕರ್ಕೊಂಡು ಹೋಗು. ಅವನು ನಿನ್ನ ಜೋಪಾನವಾಗಿ ಕರ್ಕೊಂಡೋಗಿ ಬರ್ತಾನೆ. ಸರಿ, ಬರ್ತೀನಿ. ಆಯ್ತು. ಪೂರ್ಣಿ, 1 ನಿಮಿಷ. ಅತ್ತೆ, ಅದು ಬಾ ಇಲ್ಲಿ. ಬಾ ಬಾ. ನಿಧಾನ ಕುತ್ಕೋ ಇಲ್ಲಿ. ಅತ್ತೆ, ಏನಿದೆಲ್ಲ? ಇಲ್ಲಿ ಸೆರಗೊಡ್ಡು. ಅದಕ್ಕೆ ನಿನ್ನೆ ಹೋಗಿ ನಿನ್ಗಿಷ್ಟ ಅಂತ ಡಾರ್ಕ್ ಗ್ರೀನ್ ಕಲರ್ ಸಾರಿ ತಗೊಂಬಂದೆ. ಪ್ಯೂರ್ ಸಿಲ್ಕ್. ಚೆನ್ನಾಗಿದೆಯಾ? ಯಾಕೆ ಸುಮ್ಮನಾದೆ ಪೂರ್ಣಿ? ನಿನ್ಗಿಷ್ಟ ಇಲ್ಲ ಅಂದರೆ ಹೇಳು, ಬೇರೆ ತರ್ತೀನಿ. ಸೀಮಂತದ ಹೊತ್ತಿಗೆ ಬ್ಲೌಸ್ ಹೊಲಿಸ್ಕೊಂಡು ರೆಡಿ ಆಗು ಅಷ್ಟೆ. ಚೆನ್ನಾಗಿದೆ ಅತ್ತೆ, ಥ್ಯಾಂಕ್ಸ್. ಓಹ್, ಬೇಡ ಬೇಡ. ನೀವು ಹೇಳಿದ ನಿಜ ಅತ್ತೆ. ನನಗೆ ತವ್ರ ಮನೆ, ಗಂಡನ ಮನೆ ಎಲ್ಲ ಇದೆ. ನಮ್ಮ ಮಾವ ನನ್ನನ್ನು ಸೊಸೆಯಾಗಿ ನೋಡೋಕ್ಕಿಂತ ಹೆಚ್ಚಾಗಿ ಮಗಳಾಗಿ ನೋಡ್ಕೋತಿದ್ದಾರೆ. ಪ್ರೀತಿಲಿ ಇಷ್ಟು ನಂಬಿಕೆ ಇಲ್ಲ ಅಂತಂದ್ರೆ ಪ್ರೀತಿ ಯಾಕೆ ಮಾಡಬೇಕು? ಬಿಟ್ಬಿಡು. ಒಂದು ಕೆಲಸ ಮಾಡು, ನಾನು ಇಬ್ರು ಮಧ್ಯೆ ಏನು ವರ್ಕ್ ಆಗ್ತಿಲ್ಲ ಅಲ್ವಾ? ನಿನ್ ಪ್ರೀತಿಗೆ ಒಂದು ದೊಡ್ಡ ನಮಸ್ಕಾರ. ಐ ಆಮ್ ರಿಯಲಿ ಸಾರಿ ಬಾಸ್, ನಾ ತಪ್ಪು ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸಿದ್ರೆ ಈ ಬೊಕ್ಕೆನ ತಗೋ. ಅದೆಷ್ಟು ಸಲ ಜಗಳ ಆಡಿದ್ವು, ಎಷ್ಟು ಸಲ ಕೋಪ ಮಾಡ್ಕೊಂಡ್ವು, ಆದರೆ ಪ್ರತಿ ಸಲನೂ ನಮ್ಮನ್ನು ಸೇರಿಸ್ತಾ ಇದ್ದಿದ್ದು ಇದೇ ಸ್ಪೆಷಲ್ ಜಾಗ. ಎಷ್ಟು ಸ್ವೀಟ್ ಮೆಮೊರೀಸ್ ಇದೆ ಅಲ್ವಾ ಇಲ್ಲಿ. ನಂಗೆ ಗೊತ್ತು ನೀನು ಇಲ್ಲಿಗೆ ಬರ್ತೀಯಾ ಅಂತ. ಹಲೋ ಅಮ್ಮ, ಊಟ ಮಾಡಿದ್ರಾ? ಹಾ, ನನ್ನ ಪ್ರಶ್ನೆನ ನೀನು ನನಗೆ ಕೇಳ್ತಾ ಇದೀಯಾ? ನೀನು ನನ್ನ ಸೊಸೆನ ಅಮ್ಮನ ಅಂತ ನಂಗೆ ಒಂದೊಂದ್ಸತಿ ಡೌಟ್ ಬರುತ್ತೆ. ಎರಡೂ ಅಲ್ಲ, ನಾನು ನಿಮ್ಮ ಮಗಳು. ಊಟ ಮಾಡಿದ್ರಾ ಇಲ್ವಾ ಈಗ? ಮಾಡಬೇಕು ಪುಟ್ಟ. ಮಾವನವ್ರಿಗೆ ಸೊಪ್ಪಿನ ಸಾರು ಜೊತೆಗೆ ಹಪ್ಪಳ ಇದ್ರೆ ಇಷ್ಟ, ಅದಕ್ಕೆ ಹಪ್ಪಳ ಕರಿತಾ ಇದ್ದೆ. ನೀನು ಮಾಡಿದ್ಯಾ? ಇಲ್ಲ ಅಮ್ಮ, ಸಮರ್ಥ್ ಸಿಗ್ತೀನಿ ಅಂತ ಹೇಳಿದ್ದ, ಅವನ ಜೊತೆ ಊಟ ಮಾಡೋಣ ಅಂತ ಕಾಯ್ತಾ ಇದ್ದೆ. ಸರಿ ಸರಿ, ನಿನ್ನ ಗಂಡನ ಹತ್ರ ಚೆನ್ನಾಗಿರೋ ಊಟ ಕೊಡಿಸ್ಕೊ. ಆಮೇಲೆ ಪುಳಿಯೋಗರೆ ಖಾಲಿ ಮಾಡಬೇಕು ಅಂತ ಏನು ತಿಂದೇ ಇರಬೇಡ. ಪುಳಿಯೋಗರೆ ಖಾಲಿ ಆಗತ್ತಮ್ಮ, ಅದಕ್ಕೆ ನಾನು ಬೇರೆ ವ್ಯವಸ್ಥೆ ಮಾಡಿದ್ದೀನಿ. ಸರಿ ಪುಟ, ನೀವಿಬ್ರು ಆರಾಮಾಗಿ ಕಾಲ ಕಳೀರಿ, ನಾನು ಇಡ್ತೀನಿ. ಸರಿ ಅಮ್ಮ.
ಇವಳು ಸಿರಿ ಅಲ್ವಾ? ಇವಳು ಇಲ್ಲೇನು ಮಾಡ್ತಿದ್ದಾಳೆ? ಹಲೋ ನಂದಿನಿ ಮ್ಯಾಮ್, ವೆಲ್ಕಮ್ ಟು ಮಾಧವ್ಸ್ ಕೆಫೆ. ಈ ಸದಾ ನಿಮ್ಮ ಸೇವೆಯಲ್ಲಿ. ನಿಮಗೋಸ್ಕರನೇ ಕಾಯ್ತಿದ್ವಿ, ಬನ್ನಿ ಮ್ಯಾಮ್. ನಡೀರಿ ನಡೀರಿ. ಕೂತ್ಕೊಳ್ಳಿ. 5 ನಿಮಿಷ ಕಿಚನ್ ರೆಡಿ ಆಗ್ತದೆ. ನೀವು ಹೇಳಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ಜೋಡಿಸ್ತಾ ಇದ್ದಾರೆ. ಅಷ್ಟೊತ್ತಿಗೆ ಕಾಫಿ ತಗೋತೀರಾ, ಟೀ ತಗೋತೀರಾ? ಕಾಫಿ. ಸದಾ? ಹಾಂ, ಜಸ್ಟ್ ಸೆಕೆಂಡ್ ಬಂದೆ. ಆಫ್ಟರ್ ಆಲ್ ಒಂದು ಪುಳಿಯೋಗರೆಗೆ ಇಷ್ಟೆಲ್ಲ ಪ್ರೊಸೀಜರ್ಸ್ ಇದೆಯಾ? ಮೈ ಗಾಡ್, ಮಾಡ್ತೀನಿ ಅಂತ ಬಿಲ್ಡಪ್ ಬೇರೆ ತೊಗೊಂಡ್ಬಿಟ್ಟೆ. ಫ್ಲಾಪ್ ಆದರೆ ಶೇಪ್ ಔಟ್ ಗ್ಯಾರಂಟಿ. ಸಾಂಗ್ ಕೇಳ್ತಿದ್ದೆ. ನಮಗೆ ಕೇಳಿಸ್ಲೇ ಇಲ್ಲ. ಕಾಫಿ ಮೇಡಮ್, ಕಿಚನ್ ಎಲ್ಲ ರೆಡಿ ಇದೆ. ಅವತ್ತು ನಿಮ್ಮ ಮನೇಲಿ ಯೂಸ್ ಮಾಡಿದ್ರಲ್ಲ, ಆ ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿ ಆಗಿದೆ. ತುಂಬ ಥ್ಯಾಂಕ್ಸ್. ತಗೊಳ್ಳಿ, ಏಪ್ರಾನು, ಹ್ಯಾಂಡ್ ಗ್ಲೌಸು, ಹೇರ್ ಕ್ಯಾಪ್. ನೀವು ಕಾಫಿ ಕುಡಿದಾದ್ಮೇಲೆ ಶುರು ಮಾಡೋಣ. ನಿಮ್ಮ ಸಹಾಯಕ್ಕೆ ಸದಾ ಇರ್ತಾರೆ. ಅಯ್ಯೋ, ಸಹಾಯ ಎಲ್ಲ ಯಾಕೆ? ಆ್ಯಕ್ಚುಲಿ ನನಗೆ ಇದೆಲ್ಲ ಒಬ್ಬಳೇ ಮಾಡೇ ಅಭ್ಯಾಸ. ನಾ ಹೇಳಿದ್ದೀನಲ್ವಾ, ಇದೆಲ್ಲ ನನಗೆ ನಮ್ಮಮ್ಮ, ನಮ್ಮ ಅಜ್ಜಿಯಿಂದ ಬಂದಿರೋ ಸೀಕ್ರೆಟ್ ರೆಸಿಪಿ ಅಂತ. ಅದು ಹಾಗಲ್ಲ ಮೇಡಮ್, ಮಾಧವ್ ಸರು ನಿಮಗೆ ಹೆಲ್ಪ್ ಮಾಡಿ ಅಂತ ಹೇಳಿದ್ದಾರೆ. ಮಾಧವ್ ಸರ್ ಹತ್ರ ನಾನು ಮಾತಾಡ್ತೀನಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಪುಳಿಯೋಗರೆನ ನಾನೇ ಮಾಡಿ ತೊಗೊಂಡು ಬರ್ತೀನಿ, ಸರಿನಾ? ಕಿಚನ್ ಆ ಕಡೆ ಅಲ್ವಾ? ಹೌದು. ಸರಿ, ನಾನು ಮ್ಯಾನೇಜ್ ಮಾಡ್ಕೋತೀನಿ, ಡೋಂಟ್ ಮೈಂಡ್. ಈಗಲೂ ಧೈರ್ಯ ಮಾಡಿ ಎಸ್ಕೇಪ್ ಆಗ್ಬಿಡ್ಲಾ? ಥ್ಯಾಂಕ್ ಯು. ಅರೆ ಥ್ಯಾಂಕ್ಸ್ ಇಲ್ಲ, ಯಾಕೆ, ಬನ್ನಿ. ಕೂತ್ಕೊಳ್ಳಿ. ಚೆನ್ನಾಗಿದೆ ಅಲ್ವಾ? ಮೊದಲನೇ ಸಲ ಬಂದಿರೋದಾ? ಅದು ನಾನಂತೂ ಇಲ್ಲಿ ಖಾಯಂ ಗಿರಾಕಿ. 3 ವರ್ಷದಿಂದ ವಾರದಲ್ಲಿ 1 ಸಲನಾದ್ರೂ ಇಲ್ಲಿಗೆ ಅಟೆಂಡೆನ್ಸ್ ಹಾಕ್ತೀನಿ. ಓ, ಅಷ್ಟೊಂದು ಚೆನ್ನಾಗಿರುತ್ತಾ? ಚೆನ್ನಾಗ, ಅದ್ಭುತ. ಬರೀ ತಿಂಡಿ ಮಾತ್ರ ಅಲ್ಲ, ಈ ಕೆಫೆ ಓನರ್ ಇದ್ದಾರಲ್ಲ, ಅವರು ಅಷ್ಟೇ ಅದ್ಭುತ ಮನುಷ್ಯ. ಎಷ್ಟೇ ಬೇಜಾರಾಗಿ ಕೆಫೆಗೆ ಬಂದ್ರು ಈ ಕೆಫೆಯಿಂದ ಹೊರಗೆ ಹೋಗೋಷ್ಟರಲ್ಲಿ ಮುಖ ಅರಳಿರುತ್ತೆ. ಒಂಥರ ಮ್ಯಾಜಿಕ್ ಮಾಡ್ತಾರೆ ಅನ್ಕೊಳ್ಳಿ. ಓಹೋ, ಹೌದಾ? ನೀವು 3 ವರ್ಷದಿಂದ ಒಬ್ಬರೇ ಬರ್ತಿದ್ದೀರಾ? ಇಲ್ಲಪ್ಪ, ನಾನು ನನ್ನ ಮಾಜಿ ಬಾಯ್ ಫ್ರೆಂಡ್. ಮಾಜಿ ಅಂದರೆ ಸಾರಿ, ಬ್ರೇಕಪ್ ಆಯ್ತಾ? ಹಾ, ಈ ಕೆಫೆ ಬಿಟ್ರೆ ತಾನೆ. ನನ್ನ ಮಾಜಿ ಬಾಯ್ ಫ್ರೆಂಡು ಈಗ ಹಾಲಿ ಗಂಡ. ಚೆನ್ನಾಗಿ ಮಾತಾಡ್ತೀರಾ ನೀವು. ಎಲ್ಲಿ ಅವ್ರು ಕಾಣಿಸ್ತಾನೆ ಇಲ್ಲ? ವೇಟಿಂಗ್. ಎಲ್ಲಾರ ಲವ್ ಸ್ಟೋರಿನಲ್ಲೂ ಹುಡುಗ ಕಾಯ್ತಾನೆ, ಹುಡುಗಿ ಸತಾಯಿಸ್ತಾಳೆ. ಆದರೆ ನನ್ನ ಲವ್ ಸ್ಟೋರಿನಲ್ಲಿ ಅದೆಲ್ಲ ಉಲ್ಟಾ.
ಸಾಥಿ ಜೊತೆಗಾತಿ ಇದು ತಾಜಾ ಮಾಹಿತಿ ಆದೆ ನೀನಾದೆ ನನ್ನಾಡೋ ಸಾರಥಿ. ಎಲ್ಲಿ ಹೋದ್ಲಿ ಇವಳು? ಅಷ್ಟೊತ್ತಿಂದ ಕಾಯ್ತಾ ಇದ್ದೇನೆ. ಫೋನ್ ಮಾಡೋದು ಬೇಡ, ಇವಳೇ ಬರಲಿ ಅಂತ ಕಾಯ್ತಾ ಇದ್ರೆ ಆಸಾಮಿ ಬರೋ ಥರನೇ ಕಾಣ್ತಾ ಇಲ್ವಲ್ಲ. The mobile number you have dialed is currently busy. Please try again later. ಸರ್ಪ್ರೈಸ್ ಅಂತ ಅಷ್ಟು ಸಲ ಹೇಳಿದ್ರು ಬರ್ಲಿಲ್ವಲ್ಲ ಇವಳು. ನನಗಿಂತ ಇಂಪಾರ್ಟೆಂಟ್ ಕೆಲಸ ಏನಿರುತ್ತೆ ಇವಳಿಗೆ? ಎಷ್ಟನೇ ತಿಂಗಳು? ಈಗ 5 ತಿಂಗಳು. ಓ, ಇಲ್ಲಿಗೊಬ್ಬರೇ ಬಂದ್ರಾ? ಹಾ, ಅದು ನಮ್ಮ ಮಾವ. ಅಲ್ಲಿ ನೋಡಿ, ಅಲ್ಲಿ ಬರ್ತಿದಾರಲ್ಲ, ಅವರೇ ಈ ಕೆಫೆ ಓನರು, ಮಾಧವ್ ಸರ್ ಅಂತ. ಪೂರ್ಣಿ, ನಮ್ಮ ಮಾವ. ಅರೆ ಸಿರಿ, ನೀನು ಯಾವಾಗ ಬಂದೆ? ನನ್ನ ಸೊಸೆ ಪರಿಚಯ ಆಗೋಯ್ತಾ? ಇವರು ನಿಮ್ಮ ಸೊಸೆನಾ? ಸೊಸೆಗಿಂತ ಮಗಳು ಅಂತ ಅನ್ಕೋಬೋದು. ಕೂತ್ಕೋಬೋದು. ನೀನು ಕೂತ್ಕೋ ಸಿರಿ. ಈಗ ಹೇಳಿ, ನಿಮ್ಮಿಬ್ಬರಿಗೆ ಹೇಗೆ ಪರಿಚಯ? ಅಯ್ಯೋ ಸರ್, ಇವರು ನಿಮ್ಮ ಸೊಸೆ ಅಂತ ಗೊತ್ತಿಲ್ಲದೆ ಇದೇನೋ ನಮ್ದೇ ಕೆಫೆ ಅನ್ನೋ ಥರ ಬಿಲ್ಡಪ್ ಕೊಟ್ಬಿಟ್ಟೆ ನಾನು. ಪೂರ್ಣಿ, ನೀನು ಹೇಳಿಲ್ವಾ? ಅಯ್ಯೋ ಪಾಪ, ಅವ್ರೇನೋ ಹೇಳಕ್ ಹೋದ್ರು ಅನ್ಸುತ್ತೆ, ಆದ್ರೆ ನಾನು ಮಾತಾಡೋದಕ್ಕೆ ಬಿಡ್ಲಿಲ್ಲ. ಒಂದೇ ಸಮ ವಟ ಅಂದ್ಬಿಟ್ಟೆ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಮಾವ. ನನ್ಗಂತೂ ಒಳ್ಳೆ ಫ್ರೆಂಡ್ ಸಿಕ್ದಾಗ ಆಯ್ತು. ನೀವೆಲ್ಲಿಗೆ ಹೋಗ್ತಿದ್ದೀರಾ? ಈಗ ತಾನೇ ಫ್ರೆಂಡ್ ಆಗಿದ್ದೀರಾ, ಇವತ್ತು ನಮ್ಮ ಜೊತೆನೆ ಕೂತ್ಕೊಂಡು ಊಟ ಮಾಡ್ಬೇಕು. ಅಲ್ಲ, ಅದು ನಾನು. ಕೂತ್ಕೋಸಿರಿ. ಇರು ಮಗ. ವರುಣ್, ಒಂದು ಬಾದಾಮ್ ಹಾಲು ತಗೊಂಡ, ಆಮೇಲೆ ಫಿಲ್ಟರ್ ಕಾಫಿ. ಸರಿ, ನೀನು ಬಾದಾಮ್ ಹಾಲು ಕುಡಿತಾ ಇರು. ಇನ್ನು 5 ನಿಮಿಷದಲ್ಲಿ ಪುಳಿಯೋಗರೆ ರೆಡಿ ಆಗುತ್ತೆ. ಫೋನ್ ತಗೋತಿಲ್ವಾ? ಸ್ವಿಚ್ ಆಫ್ ಆಗಿದೆ. ಮೋಸ್ಟ್ಲಿ ಅವ್ರ ಮ್ಯಾನೇಜರ್ ಏನೋ ಕೆಲಸ ಹೇಳಿರ್ತಾರೆ ಅನ್ಸುತ್ತೆ, ಡಿಸ್ಟರ್ಬ್ ಆಗತ್ತೆ ಅಂತ ಸ್ವಿಚ್ ಆಫ್ ಮಾಡಿರ್ತಾರೆ. ಅಯ್ಯೋ, ನಿಮಗೆ ಗೊತ್ತಿಲ್ಲ ಮೇಡಮ್, ಈ ರುಚಿ ಅನ್ನೋದಿದೆಯಲ್ಲ, ಇದು ನಮ್ಮ ಸ್ಥಾನ ಎಲ್ಲಿಂದ ಎಲ್ಗೋ ಕರ್ಕೊಂಡು ಹೋಗ್ಬಿಡುತ್ತೆ. ಬಿಡ್ತಿ ತಟ್ಟೆ ಇಡ್ಲಿ ನೆನಪಾಗಿ ಬೆಳಗಿನ ಜಾವ ಯಾರಿಗೂ ಹೇಳ್ದೆ ಕೇಳಿದೆ ಹಂಗೆ ಹೊರಟೋಗ್ಬಿಡ್ತಾರೆ. ಅಷ್ಟೇ ಅಲ್ಲ ಮೇಡಮ್, ಮೈಸೂರಿನ ಮೈಲಾರಿ ನೆನಪಾಗಿ ಅರಮನೆ ನೋಡ್ಬೇಕು ಅಂತ ಹೊಂಟೋಗ್ಬಿಡ್ತಾರೆ, ಗೊತ್ತಾ? ಓ, ಇದೆಲ್ಲ ನಮ್ಗೆ ಗೊತ್ತೇ ಇರ್ಲಿಲ್ವೇ? ಅಯ್ಯೋ ಮೇಡಮ್, ನಿಮಗೆ ಗೊತ್ತಿಲ್ಲದೆ ಇರೋದು ಇನ್ನೂ ಇದೆ. ಒಂದು ಪುಳಿಯೋಗರೆಗೋಸ್ಕರ ನಮ್ಮ ಪಟ್ಟು ಪಾಡು ಆ ಪಟಾಲಮ್ಮನ್ಗೆ ಪ್ರೀತಿ. ಈ ಬಾಕ್ಸ್ ಯಾರ್ದು, ಅವ್ರು ಎಲ್ಲಿ ಹತ್ತಿದ್ರು ಅಂತ ಏನಾದರೂ ನೆನಪಾಗುತ್ತಾ? ನಾನು ಆಟೋದಲ್ಲಿ ಬರಬೇಕಾದ್ರೆ ಒಂದು ಲೇಡೀಸ್ ಓಡಿ ಬಂದು ಈ ಬಾಕ್ಸ್ ಅನ್ನ ಪ್ಯಾಸೆಂಜರ್ ಅಲ್ಲಿ ಕೊಟ್ಟರು. ಯಪ್ಪ, ಪುಳಿಯೋಗರೆ ಹಿಂದೆ ಇಷ್ಟೆಲ್ಲ ಕತೆ ಇದೆಯಾ? ಕಾನ್ ಬಿಲೀವ್ ಇಟ್. ಈಗ ಪೂರ್ಣಿಮಾ ಮೇಡಮ್ಗೋಸ್ಕರ ಪುಳಿಯೋಗರೆ ಲೇಡಿನ ಕರ್ಕೊಂಡ್ ಬಂದಿದ್ದಾರೆ. ಅವರು ಕಿಚನ್ ಅಲ್ಲಿ ಪುಳಿಯೋಗರೆ ಮಾಡ್ತಿದ್ದಾರೆ. ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನನ್ಗಿನ್ನೂ ಹೊಟ್ಟೆ ಹಸು ಜಾಸ್ತಿ ಆಗ್ತಿದೆ. ಒಂದೇ ಒಂದು ನಿಮಿಷ, ಕಿಚನ್ಗೆ ಹೋಗಿ ಅಪ್ಡೇಟ್ ತಿಳ್ಕೊಂಡ್ ಬರ್ತೀನಿ. ಏಯ್, ಬೇರೆ ಕಸ್ಟಮರ್ ನೋಡು.
ಎಷ್ಟೊತ್ತಮ್ಮ ಬಾಗ್ಲು ತೆಗೆಯೋದು? ಪಾಪು ಏನು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಸೈಡಿಗೆ ಬಾ. ನೀನು ಹಿಂಗೆ ಬಾಗ್ಲಲ್ಲಿ ನಿಂತ್ಕೊಂಡ್ರೆ ನಾವು ಒಳಗಡೆ ಹೋಗೋದು ಹೇಗೆ? ಯಾಕೆ ಪಾಪು, ಯಾಕೆ ಒಂಥರ ಇದೆಯಾ? ಊಟ ಮಾಡಿದೀಯೋ ಅಲ್ವೋ? ಅಮ್ಮ ಪ್ಲೀಸ್, ಬಂದು ಕೂಡಲೇ ಊಟ ಆಯ್ತಾ, ಕಾಫಿ ಆಯ್ತಾ, ತಿಂಡಿ ಆಯ್ತಾ ಅಂತ ಅಟ್ಯಾಕ್ ಮಾಡಬೇಡ. ನಾನು ಮೊದಲೇ ನನ್ನ ಮನ್ಸು ಸರಿ ಇಲ್ಲಮ್ಮ, ಸುಮ್ಮನಿರು ಪ್ಲೀಸ್. ಯಾಕೋ ಆಫೀಸ್ ಟೆನ್ಷನ್? ಬಿಡಮ್ಮ. ಪಾಪು ಏನಾಯ್ತು ಅಂತ ಹೇಳಿದ್ರೆ ತಾನೆ. ಸಿರಿ ನಿನ್ ಜೊತೆ ಏನು ಸಿರಿ? ಅವಳ್ಯಾಕಮ್ಮ ನನ್ನ ಜೊತೆ ಬರ್ತಾಳೆ? ಅವಳು ನನ್ನ ಮದುವೆ ಆಗಿರೋದು ನನ್ನ ಜೊತೆ ಸುತ್ತಾಡಕ್ಕಲ್ಲ, ಅಮ್ಮ ಅಮ್ಮ ಅಂತ ನಿನ್ನಿಂದ ಸುತ್ತಕ್ಕೆ. ಜಗಳ ಮಾಡ್ಕೊಂಡ್ರೇನು? ಜಗಳ ಆಡೋಕ್ಕಾರು ಸಿಗ್ಬೇಕಲ್ಲಮ್ಮ ನನ್ನ ಹೆಂಡತಿ. ಅಲ್ಲ 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 ಅಲ್ಲ, ನಿನ್ನ ಸೊಸೆ. ಅವಳನ್ನ ನನ್ನ ಹೆಂಡತಿ ಅನ್ಕೊಂಡಿದ್ದೆ, ಅದಿಲ್ಲ ಅಂತ ಅನಿಸ್ತಾ ಇದೆ. ಅವಳು ಬರೀ ನಿನ್ನ ಸೊಸೆ ಅಷ್ಟೆ. ಕೇಳೋರೇ ಇಲ್ಲ ನನ್ನ ಇಲ್ಲಿ. ಪಾಪು